ಗೋಪಿ ಅಣ್ಣ ಇಲ್ಲಿ ಕೆಲಸ ಮಾಡ್ತಾ ಇದಾರೆ. ಗೋಪಿ ಅಣ್ಣ ನೀವು ನನ್ನ ನೋಡಿದೀರಾ, ನನ್ನ ಹೈಟು, ನನ್ನ ಕಾಂಪ್ಲೆಕ್ಷನ್, ನನ್ನ ಕಲರು, ಒಂದು ಹಂತಕ್ಕೆ ನನ್ನ ವಯಸ್ಸು ಎಲ್ಲ ಗೆಸ್ ಮಾಡಿದೀರಾ ಅಲ್ವಾ? ನನಗ್ ಸೂಟ್ ಆಗುತ್ತೆ ಇರೋದು ಯಾವ್ದಾದ್ರು ಒಂದ್ ಸೀರೆ ತೆಕ್ಕೊಡ್ತೀರಾ? ಈ ಸೀರೆ ವಿತೌಟ್ ಬಾರ್ಡರ್ ಫ್ಯಾನ್ಸಿ ಆಗಿರುತ್ತೆ. ಓಕೆ, ಇದನ್ನ ಯಾಕೆ ನಂಗೆ ಅಂತ ಸೆಲೆಕ್ಟ್ ಮಾಡಿದ್ರಿ ನೀವು? ಈ ಕಲರ್ಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೊಂದೇನಪ್ಪಾ ಅಂದ್ರೆ ಬಾರ್ಡರ್ ಇಲ್ಲದ ಇರೋ ಸೀರೆ ಉಟ್ರೆ ಹೆಂಗಾಗಿ ಕಾಣ್ತದೆ. ಓಕೆ, ಬಾರ್ಡರ್ ಅಲ್ಲದೆ ಇರೋ ಸೀರೆ ಉಟ್ರೆ ಹೆಂಗಾಗಿ ಕಾಣ್ತಾರೆ. ಕಾಣ್ತದೆ. ತುಂಬಾ ದೊಡ್ಡ ಬಾರ್ಡರ್ ಇದ್ರೆ ತುಂಬಾ ವಿಂಟೇಜ್ ಹಳೆ ಕಾಲದ ಲುಕ್ ಕೊಡುತ್ತೆ ಅಂತ. ಸ್ವಲ್ಪ ಟ್ರೆಡಿಷನಲ್ ಲುಕ್ ಕೊಡುತ್ತೆ. ಓಕೆ, ಸೊ ಇದು ನನಗೆ ಸೂಟ್ ಆಗುತ್ತೆ ಅಂತ. ಅಂಡ್ ಇದು ಸ್ವಲ್ಪ ಫ್ಲೋಯಿ ಆಗೂ ಇದೆ, ಸಾಫ್ಟ್ ಸಿಲ್ಕ್ ತರ. ನೀವು ಬನ್ನಿ, ಒಳಗ್ ಬನ್ನಿ, ಒಳಗ್ ಬನ್ನಿ ನೀವು. ಓಕೆ, ಸೊ ಇದು ಫ್ಲೋಯಿ ಆಗೂ ಇದೆ. ಯಾಕೆ? ನಾನು ದಪ್ಪ ಇದೀನಿ ತಿನ್ಕೊಟ್ಟಿದ್ದೀರಾ? ಇಲ್ಲ, ನೀವು ಸಣ್ಣ ಇದ್ದೀರಾ ಅಂತಾನೆ ಕೊಟ್ಟಿದ್ದು, ಆದ್ರೆ ಉಟ್ರೆ ಬರೀ ಕ್ಲಾಸಿ ಲುಕ್ ಕೊಡುತ್ತೆ. ಇದು ಉಟ್ರೆ ಕ್ಲಾಸಿ ಲುಕ್ ಕೊಡುತ್ತೆ ಖಂಡಿತವಾಗ್ಲೂ. ಹೌದು, ಇದ್ರಲ್ಲಿರುವಂತಹ ಗಂಡು ಬೈರುಂಡ ಮೋಟಿವ್ ನೋಡಿದ್ರೆ ನೀವು ತುಂಬಾ ವಿಂಟೇಜ್ ತರ ಅನ್ಸುತ್ತೆ. ಆದ್ರೆ ಈ ಸ್ಯಾರಿಯ ಕಾಂಬಿನೇಷನ್ ನೋಡಿದ್ರೆ ತುಂಬಾ ಎನರ್ಜೆಟಿಕ್ ಆಗಿ ಫ್ರೆಶ್ ಆಗಿ ಇದೆ, ತುಂಬಾ ಯೂತ್ಫುಲ್ ಆಗೂ ಇದೆ. ಯಾವುದೇ ರೀತಿ ಬಾರ್ಡರ್ ಇಲ್ಲದೆ ಇರೋದ್ರಿಂದ ಡೆಫಿನೆಟ್ ಆಗಿ ಏನನ್ನು ಸಜೆಸ್ಟ್ ಮಾಡೋದಿಲ್ಲ. ಕ್ಯಾಶುವಲ್ ಆಗು ಹಾಕೋಬಹುದು, ಫಾರ್ಮಲ್ ಆಗು ಹಾಕೋಬಹುದು, ಆಫೀಸ್ಗೆ ಬೇಕಾದ್ರೂ ಉಡ್ಬೋದು, ಮದ್ವೆಗೆ ಬೇಕಾದ್ರೂ ಉಡ್ಬೋದು. ಅದಕ್ಕೆ ಗೋಪಿ ಅಣ್ಣ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಗೋಪಿ ಅಣ್ಣ. ಗೋಪಿ ಅಣ್ಣ ಸ್ಟೋರ್ ಅಲ್ಲಿ ಇರ್ತಾರೆ, ನೀವು ಬೇಕಾದ್ರೆ ಯಾವಾಗಾದ್ರೂ ಬಂದು ವಸ್ತ್ರಲಕ್ಷ್ಮಿಯಲ್ಲಿ ಸೀರೆಗಳನ್ನ ಪರ್ಚೇಸ್ ಮಾಡಬಹುದು.